ರಾಜ್ಕುಮಾರ್ ಕುಟುಂಬದ ಕುಡಿ ಯುವರಾಜ್ ಕುಮಾರ್ ವಿಚ್ಛೇದನಕ್ಕೆ ಅರ್ಜಿಯನ್ನ ಹಾಕೊಂಡಿರೋ ವಿಷಯವಾಗಿ ಶಿವಮೊಗ್ಗದಲ್ಲಿ ಶಿವರಾಜ್ ಕುಮಾರ್ ಅವರು ಪ್ರತಿಕ್ರಿಯಿಸಿದ್ದಾರೆ. ಶಿವರಾಜ್ ಕುಮಾರ್ ಅವರಿಗೆ ಈ ಕುರಿತಾಗಿ ಯಾವುದೇ ಮಾಹಿತಿ ಇದ್ದ ಹಾಗಿಲ್ಲ. ಕಾರಣ ಅವರ ಪ್ರತಿಕ್ರಿಯೆಯಲ್ಲೂ ಕೂಡ ಅದು ವ್ಯಕ್ತವಾಗ್ತಾ ಇದೆ. ಮಾಹಿತಿ ಇಲ್ಲದೆ ಮಾತನಾಡುವುದು ಸರಿಯಲ್ಲ. ಈ ಬಗ್ಗೆ ಮೊಬೈಲ್ನಲ್ಲಿ ನೋಡಿ ನಾನು ತಿಳ್ಕೊಂಡೆ. ಆ ರೀತಿ ಏನಾದರೂ ಆಗಿದ್ರೆ ಮನಸ್ಸಿಗೆ ನಿಜವಾಗ್ಲೂ ಬೇಜಾರಾಗುವಂತಹ ವಿಷಯ ಅಂತ ಶಿವಮೊಗ್ಗದಲ್ಲಿ ಮಾಧ್ಯಮಗಳಿಗೆ ಶಿವರಾಜ್ ಕುಮಾರ್ ಕೊಟ್ಟಂತಹ ಪ್ರತಿಕ್ರಿಯೆ ಇದಾಗಿದೆ. ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಯಾಕಂದರೆ ನಾವು ಬಂದಿರೋ ಏನು ಪ್ರಯತ್ನ ಪಟ್ಟಿದ್ದೀವಿ ಅದಕ್ಕೆ ಒಂದು ಒಳ್ಳೆ ವೋಟ್ ಸಂಖ್ಯೆ ಸಿಕ್ಕಿದೆ. ಗೀತಾ ಆಲ್ರೈಟ್, ಶಿವರಾಜ್ ಕುಮಾರ್ ಅವರ ಪ್ರತಿಕ್ರಿಯೆ ಸಹಜವಾಗಿ ಕೇಳಲಾಗುತ್ತೆ. ಕಾರಣ ಇದು ರಾಜ್ಕುಮಾರ್ ಕುಟುಂಬದ ಒಂದು ಸುದ್ದಿ. ಸೊ ರಾಜ್ಕುಮಾರ್ ಕುಟುಂಬದ ಕುಡಿ ಯುವರಾಜ್ ಕುಮಾರ್ ಅವರು ವಿಚ್ಛೇದನ ಕೋರಿ ಅರ್ಜಿಯನ್ನ ಹಾಕೊಂಡಿದ್ದಾರೆ. ಶ್ರೀದೇವಿ ಅವರಿಂದ ಅವರು ವಿಚ್ಛೇದನವನ್ನು ಬಯಸ್ತಾ ಇದ್ದಾರೆ. ಇದೇ ವಿಷಯವಾಗಿ ಶಿವಮೊಗ್ಗದಲ್ಲಿ ಸಿಕ್ಕಂತಹ ಶಿವರಾಜ್ ಕುಮಾರ್ ಅವ್ರನ್ನ ಮಾತನಾಡಿಸಿದಾಗ ಅವರು ವಿಷಯ ಗೊತ್ತಿಲ್ಲದೆ ಮಾಹಿತಿ ಗೊತ್ತಿಲ್ಲದೆ ಮಾತನಾಡೋದು ಸರಿಯಲ್ಲ. ನಾನು ಕೂಡ ಇದನ್ನ ಮೊಬೈಲ್ನ ಮೂಲಕವಾಗಿ ನೋಡಿ ತಿಳ್ಕೊಂಡೆ. ಆ ರೀತಿ ಏನಾದರೂ ಆಗಿದ್ರೆ ಬೇಸರದ ವಿಚಾರ ಅಂತ ಪ್ರತಿಕ್ರಿಯಿಸಿದ್ದಾರೆ. ನನಗೂ ಗೊತ್ತಿಲ್ಲ, ನಾನಿವಾಗ ಆಕ್ಚುಲಿ ನೋಡಿದೆ, ಬಟ್ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಏನಂತ ಗೊತ್ತಿಲ್ಲ. ನೀವು ಹೇಳಿದ್ಮೇಲೆ ನಂಗೆ ಗೊತ್ತಾಗ್ತಿದೆ. ನಾನು ನೋಡಿದೆ, ಬಟ್ ಐ ಡೋಂಟ್ ನೋ ವಾಟ್ ಇಸ್ ಆಲ್. ಯಾಕೆ ನಾನು ಅದು ಮಾತಾಡೋ ಇಲ್ಲ. ಇಲ್ಲ, ಬೇಸರ ಇದೆ, ಬಟ್ ನಮ್ಗೆ ಗೊತ್ತಿದ್ರು ಓಕೆ, ಏನೋ ಹೇಳ್ಬೋದು. ಗೊತ್ತಿಲ್ಲದೆ ಮಾತಾಡಿದ್ರೆ ಕಷ್ಟ ಆಗುತ್ತೆ, ಯಾರದೇ ಆಗಲಿ. ಅವರ ಲೈಫ್ ಅಲ್ಲ ಅದಕ್ಕೆ. ಹಿರಿಯರಾಗಿ ಏನೋ ನಂಗೆ ಗೊತ್ತಿದ್ರೆ ಓಕೆ, ಗೊತ್ತಾದ್ಮೇಲೆ ಏನಾಗುತ್ತೆ ನೋಡಿ. ವಿಷಯ ಏನು ಅನ್ನೋದೇ ನನ್ನ ಗಮನಕ್ಕೆ ಬಂದಿಲ್ಲ. ಗೊತ್ತಿದ್ರೆ ನಾವೇನಾದರೂ ಮಾತಾಡಬಹುದಿತ್ತು, ಆದರೆ ನನಗಿದು ಯಾವುದೂ ಗೊತ್ತಿಲ್ಲ. ಈಗ ನಾನು ಇದನ್ನ ತಿಳ್ಕೊಳ್ತಾ ಇದ್ದೀನಿ. ಇದು ಒಂದು ಬೇಸರದ ವಿಷಯ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ನನಗೂ ಗೊತ್ತಿಲ್ಲ, ನಾನಿವಾಗ ಆಕ್ಚುಲಿ ನೋಡಿದೆ, ಬಟ್ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಏನಂತ ಗೊತ್ತಿಲ್ಲ. ನೀವು ಹೇಳಿದ್ಮೇಲೆ ನಂಗೆ ಗೊತ್ತಾಗ್ತಿದೆ. ನಾನು ನೋಡಿದೆ, ಬಟ್ ಐ ಡೋಂಟ್ ನೋ ವಾಟ್ ಇಸ್ ಆಲ್. ಯಾಕೆ ನಾನು ಅದು ಮಾತಾಡೋ ಇಲ್ಲ. ಇಲ್ಲ, ಬೇಸರ ಇದೆ, ಬಟ್ ನಮ್ಗೆ ಗೊತ್ತಿದ್ರು ಓಕೆ, ಏನೋ ಹೇಳ್ಬೋದು. ಗೊತ್ತಿಲ್ಲದೆ ಮಾತಾಡಿದ್ರೆ ಕಷ್ಟ ಆಗುತ್ತೆ, ಯಾರದೇ ಆಗಲಿ. ಅವರ ಲೈಫ್ ಅಲ್ಲ ಅದಕ್ಕೆ. ಹಿರಿಯರಾಗಿ ಏನೋ ನಂಗೆ ಗೊತ್ತಿದ್ರೆ ಓಕೆ, ಗೊತ್ತಾದ್ಮೇಲೆ ಏನಾಗುತ್ತೆ ನೋಡಿ. ಸಹಜವಾಗಿ ಈಗ ಚಿತ್ರರಂಗದಲ್ಲಿ ಏನೇ ಆದರೂ ಕೂಡ ನಟ ಶಿವಣ್ಣ ಅವರ ಬಳಿ ಹೋಗ್ತಾರೆ, ಅವರೊಬ್ಬ ಹಿರಿಯ ನಾಯಕ ಅನ್ನೋ ಕಾರಣಕ್ಕೆ. ಸೊ ಅದೇ ರೀತಿಯಲ್ಲಿ ಕುಟುಂಬದಲ್ಲೂ ಕೂಡ ಈಗ ಶಿವಣ್ಣ ಅವರು ಹಿರಿಯರು. ಹಾಗಾಗಿ ಸಹಜವಾಗಿ ಅವರ ಗಮನಕ್ಕೆ ಈ ವಿಷಯ ಬಂದಿದ್ಯಾ, ಅವರು ಕೂಡ ಇದನ್ನ ಬಗೆಹರಿಸಲಿಕ್ಕೆ ಪ್ರಯತ್ನಿಸಿದ್ರಾ, ಏನು ಕಥೆ ಅನ್ನೋದ್ರ ಬಗ್ಗೆ ಅವ್ರನ್ನ ಪ್ರಶ್ನಿಸಿದಾಗ ಇದರ ಬಗ್ಗೆ ನನಗೆ ಗೊತ್ತಿಲ್ಲ ಅನ್ನೋ ಮಾತನಾಡಿದ್ದಾರೆ ಶಿವಣ್ಣ.